ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದುರಾಡಳಿತ ನಡೆಯುತ್ತಿದೆ. ಭ್ರಷ್ಟಾಚಾರ ಮಿತಿ ಮೀರಿದೆ. ಜನ ವಿರೋಧಿ ನೀತಿ ಜಾರಿಯಲ್ಲಿದೆ ಎಂದು ಆರೋಪಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಪಾಲಿಕೆ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆಯ ದುರಾಡಳಿತ ಕೊನೆಯಾಗಬೇಕು ಎಂದು ಆಗ್ರಹಿಸಿ ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಮತ್ತು ಉತ್ತರ ಮಂಡಲದ ನೇತೃತ್ವದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತರು ಪಾಲಿಕೆಯು ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು, 1 ವರ್ಷದಿಂದ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಯವರ ಕೈಯಲ್ಲಿದ್ದು ಭ್ರಷ್ಟಾಚಾರ ಮಿತಿ ಮೀರಿದೆ. ಜನರ ಯಾವುದೇ ಸಮಸ್ಯೆಗಳಿಗೆ ಪಾಲಿಕೆಯಿಂದ ಸ್ಪಂದನೆ ವ್ಯಕ್ತವಾಗ್ತಾ ಇಲ್ಲ ಎಂದು ಆರೋಪಿಸಿದ್ದಾರೆ. ಸರ್ಕಾರ ತಕ್ಷಣ ಪಾಲಿಕೆ ಚುನಾವಣೆಗೆ ಆದ್ಯತೆ ನೀಡುವ ಮೂಲಕ ಪಾಲಿಕೆಯಲ್ಲಿ ಆಡಳಿತ ಸುಗಮವಾಗಿ ಸಾಗಲು ಒತ್ತು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ನಗರದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಈ ಖಾತಾ ಸಮಸ್ಯೆಯಿಂದ ಜನತೆ ತತ್ತರಿಸುತ್ತಾ ಇದ್ದಾರೆ. ಅವೈಜ್ಞಾನಿಕ ತೆರಿಗೆ ಪದ್ಧತಿಯಿಂದಾಗಿ ಜನತೆಯ ಮೇಲೆ ಹೊರೆ ಹೆಚ್ಚಾಗಿದೆ. ಪಾಲಿಕೆಯ ಅವ್ಯವಸ್ಥೆಯಿಂದಾಗಿ ಜನ ಬೀದಿಗಿಳಿಯುವ ಸ್ಥಿತಿ ಎದುರಾಗಿದೆ. ಪಾಲಿಕೆ ಚುನಾವಣೆ ನಡೆಸಿದ್ರೆ ತಮಗೆ ಹಿನ್ನಡೆಯಾಗಬಹುದೆಂದು ಸರ್ಕಾರ ಚುನಾವಣೆಯಿಂದ ಹಿಂದೆ ಸರಿಯುತ್ತಿದೆ ಎಂದಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಕೂತ್ಕೊಂಡು ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಇರಬಹುದು, ಉಸ್ತುವಾರಿ ಮಂತ್ರಿಗಳು ಇರಬಹುದು, ಅವರ ನಿರ್ದೇಶನದಂತೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಆಡಳಿತದ ವ್ಯವಸ್ಥೆ ಆಗ್ತಾ ಇದೆ. ಯಾವುದೇ ಒಂದು ಪಾರದರ್ಶಕ ವ್ಯವಸ್ಥೆಗಳಿಲ್ಲ. ಜನಸಾಮಾನ್ಯರ ಕೂಗುಗಳನ್ನ ಕೇಳುವಂತ ಕಿವಿಗಳಿಲ್ಲ. ನಾನು ಕಾಣ್ತಾ ಬಂತು ಕಳೆದ 1 ವರ್ಷದಿಂದ. ಬೇಕಿದ್ರೆ ಇಲ್ಲಿ ಮಾಧ್ಯಮ ಮಿತ್ರರಿದ್ದೀರಿ, ನಮ್ಮ ಕಾರ್ಯಕರ್ತರ ಜೊತೆ ಒಂದಷ್ಟು ಜನ ಸಾರ್ವಜನಿಕರು ಕೂಡ ತಾವು ಸೇರಿಕೊಂಡಿದ್ದೀರಿ. ನೀವು ಬಂದು ಸಾರ್ವಜನಿಕ ಭೇಟಿಯ ಸಮಯ ಮಹಾನಗರ ಪಾಲಿಕೆಯಲ್ಲಿ ಹೆಚ್ಚು ಕಮ್ಮಿ ಮಧ್ಯಾಹ್ನ 3:30ಯಿಂದ 5:30ವರೆಗೆ ಸಾರ್ವಜನಿಕರ ಭೇಟಿಯ ಸಂದರ್ಭ. ಅಧಿಕಾರಿಗಳನ್ನ ಆಯುಕ್ತರಿರ್ಬೋದು, ಇನ್ನಿತರ ಅಧಿಕಾರಿಗಳನ್ನ ಕಾಣಲಿಕ್ಕೆ ಇರುವಂತಹ ವ್ಯವಸ್ಥೆ, ಜನಸಾಮಾನ್ಯರಿಗೆ ಅವರ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ಲಿಕ್ಕೆ ಇರುವಂತಹ ಒಂದು ಸಾರ್ವಜನಿಕ ಭೇಟಿಯ ಸಮಯ ನೀವು ನೋಡಬಹುದು. ಈಗ 1 ವರ್ಷದ ನಂತರ ಈಗ ಯಾವುದೇ ಒಬ್ಬ ಸಾರ್ವಜನಿಕ ಈ ನಗರ ಪಾಲಿಕೆಯಲ್ಲಿ ಬರುವಂತಹ ವ್ಯವಸ್ಥೆಗಳಿಲ್ಲ. ಅವರ ಸಮಸ್ಯೆಗಳನ್ನು ಕರ್ಕೊಂಡು ಬರುವಂತಹ ಈ ವ್ಯವಸ್ಥೆಗಳೇ ಇಲ್ಲಿ ಹಾಳಾಗಿ ಹೋಗಿದೆ. ಇದು ಕೇವಲ ಯಾರೋ ಒಬ್ಬ ಬಹುಮಾಡಿ ಕಟ್ಟಡ ಕಟ್ಟುವಂತ ನಿರ್ಮಾಣ ಮಾಡುವಂತ ಯಾರಾದ್ರೂ ಒಬ್ಬ ಉದ್ದಿಮೆಯವನಿಗೆ ಇರ್ಬೋದು, ಅಥವಾ ನಗರ ಪಾಲಿಕೆಯ ಗುತ್ತಿಗೆದಾರರಿಗೆ ಒಂದು ಕೇಂದ್ರ ಸ್ಥಾನವಾಗಿ ಹೋಗಿದೆ. ಅವರ ಒಂದು ಪೋಷಣೆ ಮಾಡುವಂತ ಕೇಂದ್ರವಾಗಿದೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜನಸಾಮಾನ್ಯರು ಇಲ್ಲಿ ಓಡಾಟವಾಡುವುದು ಕಾಡುವುದಿಲ್ಲ. ಅದು ಬಿಟ್ಟರೆ ಒಂದಷ್ಟು ದಳ್ಳಾಳಿಗಳು ಈ ನಗರ ಪಾಲಿಕೆಯ, ಅದು ರೆವಿನ್ಯೂ ಇಲಾಖೆ ಇರ್ಬೋದು, ಇಂಜಿನಿಯರಿಂಗ್ ಇಲಾಖೆ ಇರ್ಬೋದು,